Okay, students, let us solve the third question in the same passage, passage 1. So go through the question. What is given? Cos pi by 11 into cos 2 pi by 11 into cos 3 pi by 11 etc. cos 11 pi by 11. What is the value of this? We have to find out. Okay, very simple problem. Nodi solution. Cos pi by 11 ಹಾಗೆ ಇಟ್ಕೊಳ್ಳಿ. Cos 2 pi by 11 into cos 3 pi by 11 into cos 4 pi by 11 ಇದೆಲ್ಲ ಇದೆ ಇಲ್ಲಿ ಡಾಟ್ 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 ಇದೆಲ್ಲ, ಸೊ ಎಲ್ಲ ಬರ್ದಿಲ್ಲ ಬಟ್ ಇದೆ ಈ ಟರ್ಮ್ಸ್ ಎಲ್ಲ. ಇಂಟು cos 5 pi by 11 ಇಂಟು ಅಪ್ ಟು ಎಲ್ಲಿವರೆಗೂ ಇದೆ ಅಂದರೆ cos 11 pi by 11ವರೆಗೂ ಇದೆ. ಸೊ cos 6 pi by 11 ನೆಕ್ಸ್ಟ್ ಟರ್ಮು. 6 pi by 11 ನಾನು cos ಆಫ್ ನೋಡಿ 11 ಮೈನಸ್ 5 ಬೈ 11 ಪೈ ಅಂತ ಬರೀಬೋದಾ? ಈ 6ನ ನಾನು 11 ಮೈನಸ್ 5 ಅಂತ ಬರ್ಕೊಂಡಿದ್ದೀನಿ ಅಷ್ಟೇ. 11 ಮೈನಸ್ 5 ಅಂತ ಬರ್ಕೊಂಡು, ಸೊ ಅವಾಗ ಏನಾಗುತ್ತೆ ನೋಡಿ, ಕಾಸ್ ಆಫ್ 11 ಬೈ 11 1 ಆಗುತ್ತೆ, ಮೈನಸ್ 5 ಬೈ 11 ಆಗುತ್ತೆ, ಇಂಟು ಪೈ ಇದೆ. ಅವಾಗ ಪೈ ಮಲ್ಟಿಪ್ಲೈ ಆಗುತ್ತೆ, ಇಲ್ಲಿ ಪೈ ಬರುತ್ತೆ, ಇಲ್ಲೂ ಪೈ ಬರುತ್ತೆ. ಕಾಸ್ ಆಫ್ 180 ಮೈನಸ್ ತೀಟಾ ಫಾರ್ಮ್, ಕಾಸ್ ಆಫ್ ಪೈ ಮೈನಸ್ ತೀಟಾ ವಿಚ್ ಈಸ್ ಮೈನಸ್ ಕಾಸ್ ತೀಟಾ, ಹೌದಾ? ಸೊ ಹಾಗಾಗಿ ಇದೇನಾಗುತ್ತೆ, ಮೈನಸ್ ಕಾಸ್ 5 pi by 11 ಆಗುತ್ತೆ. ಯಾವುದು? ಕಾಸ್ 6 pi by 11ನ ಮೈನಸ್ ಕಾಸ್ 5 pi by 11 ಅಂತ ಬರಿಬೋದು, ಸರಿನಾ? ಸೊ ಹಾಗಿದ್ಮೇಲೆ ಕಾಸ್ 6 pi by 11 ಕ್ಯಾನ್ ಬಿ ಟೇಕನ್ ಆಸ್ ಮೈನಸ್ ಕಾಸ್ 5 pi by 11. ಅದೇ ಥರ ನೆಕ್ಸ್ಟ್ ಕಾಸ್ 7 pi by 11ನ ನಾವು ಮೈನಸ್ ಕಾಸ್ ಆಫ್ 4 pi by 11 ಅಂತ ಬರೀಬಹುದು. ಇದೇ ಥರ ಮಾಡ್ಕೊಳ್ಳಿ. 7 pi by 11ನ ನಾವು 11 ಮೈನಸ್ 4 ಬೈ 11 ಇಂಟು ಪೈ ಅಂತ ಬರಿಬೋದು. 11 ಬೈ 11 1 ಆಗುತ್ತೆ, ಮೈನಸ್ 4 pi by 11 ಇದು ಪೈ ಆಗುತ್ತೆ, ಹೌದಾ? ಅವಾಗ ಮತ್ತೆ ತಿರ್ಗಾ ಕಾಸ್ ಆಫ್ 180 ಮೈನಸ್ ತೀಟಾ ಫಾರ್ಮ್ ಬರುತ್ತೆ. ಸೊ 7 pi by 11ನ ಕಾಸ್ ಆಫ್ 7 pi by 11 ಕ್ಯಾನ್ ಬಿ ಟೇಕನ್ ಆಸ್ ಮೈನಸ್ ಕಾಸ್ ಆಫ್ 4 pi by 11. ನೆಕ್ಸ್ಟು ಕಾಸ್ ಆಫ್ ನೆಕ್ಸ್ಟ್ ಟರ್ಮ್ ಕಾಸ್ ಆಫ್ 8 pi by 11 ಅದನ್ನು ಏನಂತ ಬರೆಯೋದು, ಮೈನಸ್ ಕಾಸ್ ಆಫ್ 3 pi by 11 ಅಂತ ಬರಿಬೋದಲ್ಲ? ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ಸೊ ಅದೇ ಥರ ಮೈನಸ್ ಕಾಸ್ 3 pi by 11 ಬರುತ್ತೆ. ಕಾಸ್ 9 pi by 11 ಇದೆಯಾ ಇಲ್ಲ, ಇದನ್ನು ನಾವು ಮತ್ತೆ ತಿರ್ಗಾ ಮೈನಸ್ ಕಾಸ್ ಆಫ್ 2 pi by 11 ಅಂತ ಬರಿಬೋದು. ನೆಕ್ಸ್ಟ್ ಕಾಸ್ ಆಫ್ 10 pi by 11 ಇದೆ, ಇದ್ರ ಹಿಂದಿನ ಟರ್ಮು. 10 pi by 11 ನಾವು ಕಾಸ್ ಆಫ್ ಮೈನಸ್ ಕಾಸ್ ಆಫ್ pi by 11 ಅಂತ ಬರಿಬೋದು. ಇಂಟು ಈ ಟರ್ಮ್ ಹಾಗೆ ಉಳ್ಕೊಳುತ್ತೆ, ಕಾಸ್ 11 pi by 11, ಸರಿನಾ? ಸೊ ಈಗ ನೋಡಿ ಪೈ ಪೈ ಕ್ಯಾನ್ಸಲ್, 11 ಕ್ಯಾನ್ಸಲ್ ಮಾಡಿಕೊಂಡು ಪೈ ಉಳ್ಕೊಳುತ್ತೆ, ಕಾಸ್ ಪೈ ಆಗುತ್ತೆ ವಿಚ್ ಇಸ್ ಮೈನಸ್ 1, ಸರಿನಾ? ದಿಸ್ ಇಸ್ ಈಕ್ವಲ್ ಟು ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಇಲ್ಲೊಂದು ಮೈನಸ್ ಬರುತ್ತೆ, ಪ್ಲಸ್ ಆಗುತ್ತೆ. ಯಾಕೆ? ಕಾಸ್ ಪೈನ ವ್ಯಾಲ್ಯೂ ಮೈನಸ್ 1 ಆಗಿರೋದ್ರಿಂದ. ಸೊ ಅದನ್ನು ಇಲ್ಲೇ ಬರೆದು ಬಿಡ್ತೀನಿ. ಸೊ ದಿಸ್ ಈಸ್ ಈಕ್ವಲ್ ಟು ಮೈನಸ್ 1, ಗೊತ್ತಾಯ್ತಾ? 11 ಕ್ಯಾನ್ಸಲ್ ಆಗಿ ಕಾಸ್ ಪೈ ಉಳಿಯುತ್ತೆ ವಿಚ್ ಇಸ್ ಮೈನಸ್ 1. ಸೊ ದಿಸ್ ಇಸ್ ಈಕ್ವಲ್ ಟು ಎಲ್ಲ ಪ್ಲಸ್ ಆಗುತ್ತೆ. ಸೊ ಕಾಸ್ pi by 11 ಇಂಟು ಕಾಸ್ 2 pi by 11 ಇಂಟು ಕಾಸ್ 3 pi by 11 ಇಂಟು ಕಾಸ್ 4 pi by 11 ಇಂಟು ಕಾಸ್ 5 pi by 11 ದಿಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಯಾಕೆ ನೋಡಿ, ಕಾಸ್ pi by 11 ಇಂಟು ಕಾಸ್ 5 by 11 ಇಲ್ಲೊಂದಿದೆ, ಮಲ್ಟಿಪ್ಲೈ ಆಗುತ್ತೆ, ದಿಸ್ ಹೋಲ್ ಸ್ಕ್ವೇರ್ ಆಯಿತು. ಕಾಸ್ 2 pi by 11 ಹೋಲ್ ಸ್ಕ್ವೇರ್ ಇಂಟು ಕಾಸ್ 3 pi by 11 ಹೋಲ್ ಸ್ಕ್ವೇರ್, ಕಾಸ್ 4 pi by 11 ಇಂಟು ಕಾಸ್ 4 pi by 11 ಹೋಲ್ ಸ್ಕ್ವೇರ್ ಆಗುತ್ತೆ. ಕಾಸ್ 5 pi by 11 ಇಂಟು ಕಾಸ್ 5 pi by 11 ಹೋಲ್ ಸ್ಕ್ವೇರ್ ಆಗುತ್ತೆ, ಸರಿನಾ? ದಿಸ್ ಹೋಲ್ ಸ್ಕ್ವೇರ್ ಪ್ರತಿಯೊಂದಕ್ಕೂ ನೋಡಿ, ಈಗ ಎ ಬಿ ಸಿ ಹೋಲ್ ಸ್ಕ್ವೇರ್ನ ನಾವು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಅಂತ ಇದ್ರೆ ಈ ಥರ ಬರಿಬೋದು. ಸೊ ಅದೇ ಥರ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಇದ್ರೆ ಎ ಬಿ ಸಿ ಹೋಲ್ ಸ್ಕ್ವೇರ್ ಅಂತ ಬರಿಬೋದಲ್ಲ? ಸೊ ಪ್ರತಿಯೊಂದು ಟರ್ಮ್ಗೂ ಹೋಲ್ ಸ್ಕ್ವೇರ್ ಬರುತ್ತೆ. ಹಾಗಿದ್ಮೇಲೆ ಎಲ್ಲ ಕನ್ಸಿಡರ್ ಮಾಡಿ ಹೋಲ್ ಸ್ಕ್ವೇರ್ ತೊಗೊಂಡಿದ್ದೀನಿ ಅಷ್ಟೇ, ಗೊತ್ತಾಯ್ತಾ? ದಿಸ್ ಹೋಲ್ ಸ್ಕ್ವೇರ್, ದಿಸ್ ಹೋಲ್ ಸ್ಕ್ವೇರ್, ದಿಸ್ ಹೋಲ್ ಸ್ಕ್ವೇರ್, ದಿಸ್ ಹೋಲ್ ಸ್ಕ್ವೇರ್, ದಿಸ್ ಅದು ಹೋಲ್ ಸ್ಕ್ವೇರ್ ತೊಗೊಂಡಿದ್ದೀನಿ ಅಷ್ಟೇ. ಕ್ಲಿಯರ್? ಥಿಯರಿ ಆಫ್ ಇಂಡೆಸಿಸ್, ರೈಟ್? ಸೊ ಮತ್ತೆ ನೋಡಿ, ಈಗ ನನಗೆ ಇಲ್ಲಿ ಈ 3ನ ನಾನು 3 pi by 11ನ ನಾನು ಕಾಸ್ ಆಫ್ ಈಗ 11 ಮೈನಸ್ ನೋಡಿ ಇಲ್ಲಿ ಬರ್ ತೋರಿಸಿ, ನಿಮ್ಗೆ ಕನ್ಫ್ಯೂಷನ್ ಬೇಡ. ಇಸ್ ಹೋಲ್ ಸ್ಕ್ವೇರ್ ಇದೆ ನೋಡಿ, ಇಲ್ಲಿ ಕಾಸ್ ಆಫ್ 3 pi by 11 ಇದೆಯಲ್ಲ, ಅದನ್ನು ಕಾಸ್ ಆಫ್ 3 pi by 11 ನಾನು 11 ಮೈನಸ್ 8 pi by 11 ಅಂತ ಬರಿಬೋದಾ, ಇಂಟು ಪೈ. ಸೊ ಕಾಸ್ ಆಫ್ 11 by 11 1 ಆಯಿತು, ಮೈನಸ್ 8 by 11 ಆಗುತ್ತೆ, ಹೋಲ್ ಥಿಂಗ್ ಇಂಟು ಪೈ.
ಪೈ ಮಲ್ಟಿಪ್ಲೈ ಆದರೆ ಕಾಸ್ ಆಫ್ ಪೈ ಮೈನಸ್ 8π/11 ಆಗುತ್ತೆ. ಕಾಸ್ ಆಫ್ 180 ಮೈನಸ್ ಥೀಟಾ ಮೈನಸ್ ಕಾಸ್ ಥೀಟಾ, ದಟ್ ಈಸ್ ಮೈನಸ್ ಕಾಸ್ 8π/11. ಇದನ್ನ ಯಾಕೆ ಇಲ್ಲಿ ಬರಿತಾ ಇದ್ದೀನಿ ಅಂದರೆ ಐ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಗಿವನ್ ಪ್ಯಾಸೇಜ್. ಕೊಟ್ಟಿರೋ ಪ್ಯಾಸೇಜ್ನ ಯೂಸ್ ಮಾಡಬೇಕು, ಅದಕ್ಕೋಸ್ಕರ. ಆಯಿತಾ? ದೇರ್ಫೋರ್ ಇನ್ಸ್ಟೆಡ್ ಆಫ್ ಕಾಸ್ ಆಫ್ 3π/11 ಏನಿದೆ ಅದನ್ನು ಮೈನಸ್ ಕಾಸ್ 8π/11 ಅಂತ ಬರ್ಕೊತೀನಿ. ಬಟ್ ಹೋಲ್ ಸ್ಕ್ವೇರ್ ಇರೋದ್ರಿಂದ ನೀವು ಮೈನಸ್ ಹೋಲ್ ಸ್ಕ್ವೇರ್ ಪ್ಲಸ್ಸೇ ಆಗುತ್ತೆ. ಯು ಕ್ಯಾನ್ ಇಗ್ನೋರ್ ದಿಸ್ ನೆಗೆಟಿವ್ ಸೈನ್. ಅರ್ಥ ಆಯ್ತಾ? ಸೊ ದೇರ್ಫೋರ್ ಇದನ್ನು ಕಾಸ್ π/11 ಇಂಟು ಕಾಸ್ 2π/11 ಇದರ ಜಾಗದಲ್ಲಿ ಸೊ ಮೈನಸ್ ಕಾಸ್ 8π/11. ಸೊ ಮೈನಸ್ ಪ್ರಾಡಕ್ಟ್ ಹೊರಗೆ ಇಟ್ಕೊತೀನಿ, ಫಸ್ಟ್ಗೆ ಬರ್ಕೊಂಡ್ಬಿಡ್ತೀನಿ ಮೈನಸ್. ಓಕೆ, ಕಾಸ್ 8π/11 ಇಂಟು ಕಾಸ್ 4π/11. ನೋಡಿ, ಫಸ್ಟ್ 4π/11 ಬರ್ಕೊತೀನಿ, ಈ ಟರ್ಮ್ ಫಸ್ಟ್ ಬರ್ಕೊತೀನಿ. 4π/11 ಇಂಟು ಕಾಸ್ 8π/11. ಯಾಕೆ 3π/11 ಇದ್ರ ವ್ಯಾಲ್ಯೂ ಮೈನಸ್ ಕಾಸ್ 8π/11, ಹಾಗಾಗಿ ಇಂಟು ಕಾಸ್ 5π/11 ಹಾಗೆ ಇಟ್ಕೊಳ್ಳಿ, ಇಂಟು ಕಾಸ್ 5π/11 ಹಾಗೆ ಇಟ್ಕೊಂಡು ದಿಸ್ ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳಿ. ಮೈನಸ್ ಹೋಲ್ ಸ್ಕ್ವೇರ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಬಾಕಿ ಉಳಿದಿರೋ ಟರ್ಮ್ಸ್ ನೋಡಿ, ಇದು ಕಾಸ್ 2/0 ಅಂತ ಬರೀತೀನಿ. ಕಾಸ್ ಇದು 2 ಇದೆ ಆಲ್ರೆಡಿ, ಅದನ್ನು 2/1 π/11 ಅಂತ ಬರ್ಕೊತೀನಿ. ಇದು ಕಾಸ್ 2² ಅಂತ ಬರೀತೀನಿ. ಕಾಸ್ 8 ಇರೋದನ್ನ 2³ π/11 ಅಂತ ಬರ್ಕೊತೀನಿ. ಇಂಟು ಕಾಸ್ ಆಫ್ 5π/11 ಹಾಗೆ ಇಟ್ಕೊತೀನಿ. ದಿಸ್ ಹೋಲ್ ಸ್ಕ್ವೇರ್ ಇದೆ. ಸರಿನಾ? ನೋಡಿ, ಆಲ್ರೆಡಿ ನಾನು ಪ್ಯಾಸೇಜ್ ಹೇಳಿದ್ನಲ್ಲ, ಯಾವುದು? ಸೊ ಕಾಸ್ 2/m theta cos into cos 2/m+1 theta ಎಟ್ಸೆಟ್ರಾ ಕಾಸ್ 2/n theta. ಇದರ ವ್ಯಾಲ್ಯೂ ಏನಿದೆ, ಸೈನ್ 2/n+1 theta ಡಿವೈಡೆಡ್ ಬೈ 2/n-1 + 1 ಸೈನ್ 2/m theta ಆಗುತ್ತೆ. ಹೌದಾ? ಈಗ m = 0 ತಗೋಬೇಕು ನಾನು. m = 0 ತಗೊಂಡ್ರೆ ಆ್ಯಂಡ್ m = 0 ಆ್ಯಂಡ್ n = ಎಷ್ಟು ತಗೋಬೇಕಾಗುತ್ತೆ? ಲಾಸ್ಟ್ ಇದು ನೋಡಿ 3, n = 3 ತಗೊಳ್ಳಿ. ಪುಟ್ m = 0 ಆ್ಯಂಡ್ n = 3. ಸರಿನಾ? m = 0 ಇಡಬೇಕು, n = ಲಾಸ್ಟ್ ಟರ್ಮ್ ವ್ಯಾಲ್ಯೂ ಏನಿದೆ, n ವ್ಯಾಲ್ಯೂ 3 ಇದೆ. ಸರಿ ಅಲ್ವಾ? ಹಾಗಾಗಿ ಇದೇನಾಗುತ್ತೆ ನೋಡೋಣ. ಸೈನ್ 2/n ಅಂದರೆ 3 + 1 4. ತೀಟಾ ಅಂದರೆ ಏನಿದೆ ಇಲ್ಲಿ, ತೀಟಾ = π/11 ಇದೆ. ಸೊ π/11 ಆಯಿತು. ಸರಿನಾ? ಇಂಟು ಕಾಸ್ ಡಿವೈಡೆಡ್ ಬೈ 2/n ಅಂದರೆ 3 ಮೈನಸ್ n ಅಂದರೆ m ಅಂದರೆ 0 + 1 ಇಂಟು ಸೈನ್ ಆಫ್ 2/0 ತೀಟಾ ಅಂದರೆ π/11. ಅರ್ಥ ಆಯ್ತಾ? ಈ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ ಕೊಟ್ಟಿರೋ ಪ್ಯಾಸೇಜ್ನ ಇಲ್ಲಿ. ಗೊತ್ತಾಯ್ತಲ್ಲ? ದಿಸ್ ಹೋಲ್ ಸ್ಕ್ವೇರ್ ವಿ ಹ್ಯಾವ್. ಸರಿಯಾ? ಇಂಟು ಈ ಟರ್ಮ್ ಬಿಟ್ಬಿಟ್ಟೆ, ಇಂಟು ಈ ಟರ್ಮ್ ಹಾಗೆ ಇಟ್ಕೊಳ್ಳಿ, ಕಾಸ್ 5π/11 ದಿಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಸರಿ ಅಲ್ವಾ? ಕ್ಲಿಯರ್? ಸೊ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ಗಿವನ್ ಪ್ಯಾಸೇಜ್. ಅದನ್ನು ಯೂಸ್ ಮಾಡ್ಕೋಬೇಕಿಲ್ಲಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ ನೋಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಸೈನ್ 2/4 ಅಂದರೆ 16π/11 ಆಗುತ್ತೆ, ಡಿವೈಡೆಡ್ ಬೈ 2/4 ಇಂಟು ಸೈನ್ 2/0 ಅಂದರೆ 1 π/11 ಇಂಟು ಕಾಸ್ 5π/11 ದಿಸ್ ಹೋಲ್ ಸ್ಕ್ವೇರ್ ಆಯಿತು. ಸೊ ನೋಡಿ, ಈ ಸೈನ್ 16π/11 ನಾನು 16π/11 ಪೈ ಪ್ಲಸ್ 5π/11 ಅಂತ ಬರಿಬೋದಾ? ಪೈ ಪ್ಲಸ್ 5π/11 ಅಥವಾ ಇದನ್ನು 11 + 5 ಅಂತಲೂ ಬರಿಬೋದು ನೀವು 16ನ. ಆಯಿತಾ? ಸೊ ನೋಡಿ ಹೇಗೆ ಅಂದರೆ 16π/11 ಇದೆಯಲ್ಲ, 16ನ ನಾನು 11 + 5 ಅಂತ ಬರಿತಾ ಇದ್ದೀನಿ ಅಷ್ಟೇ, π/11. ಸೊ ಅವಾಗ 11/11 1 ಆಗುತ್ತೆ, ಪ್ಲಸ್ 5/11 ಆಯಿತು, ಇಂಟು ಪೈ ಆಗುತ್ತೆ. ಸೊ ದಿಸ್ ಇಸ್ ಪೈ ಪ್ಲಸ್ 5π/11. ಅರ್ಥ ಆಯ್ತಾ? ಓಕೆ, ಕ್ಲಿಯರ್? ದೇರ್ಫೋರ್ 16
ಪೈ ಬೈ 11ನ ಪೈ ಪ್ಲಸ್ 5π/11 ಅಂತ ಬರ್ಕೋಬೋದು, ಸರಿ ಅಲ್ವಾ? ಅವಾಗ ಸೈನ್ ಏನಿದೆ ನಮಗೆ, ಸೈನ್ ಆಫ್ 16π/11 ಇದೆ. ಎರಡು ಸೈಡ್ ಸೈನ್ ತೊಗೊಂಡ್ರೆ ಸೈನ್ ಆಫ್ ಪೈ ಪ್ಲಸ್ 5π/11. ನೋಡಿ, ಸೈನ್ ಆಫ್ 180 ಪ್ಲಸ್ ಥೀಟಾ ಫಾರ್ಮ್. ನೋಡಿ, ಸೈನ್ ಆಫ್ 180 ಪ್ಲಸ್ ಥೀಟಾ, ಸೈನ್ ಆಫ್ 180 ಪ್ಲಸ್ ಥೀಟಾ ಇಸ್ ಮೈನಸ್ ಸೈನ್ ಥೀಟಾ, ವಿಚ್ ಇಸ್ ಮೈನಸ್ ಸೈನ್ 5π/11. ಮೈನಸ್ ಸೈನ್ 5π/11. ಓಕೆ, ಹಾಗಿದ್ಮೇಲೆ ಸೊ ಇದೇನಾಗುತ್ತೆ ನೋಡಿ, ಇದನ್ನು ಮೈನಸ್ ಸೈನ್ 5π/11 ಅಂತ ಬರಿಬೋದು ಇದನ್ನು, ಆಯಿತಾ? ಇಂಟು ಕಾಸ್ 5π/11 ಡಿವೈಡೆಡ್ ಬೈ 2 ಅಂದರೆ 16 ಇಂಟು ಸೈನ್ π/11. ಸರಿನಾ? ಫರ್ದರ್ ನೋಡಿ, ಇಲ್ಲಿ ದಿಸ್ ಇಸ್ ಈಕ್ವಲ್ ಟು ಮೈನಸ್ ದಿಸ್ ಹೋಲ್ ಸ್ಕ್ವೇರ್ ಇರೋದ್ರಿಂದ ಮೈನಸ್ನ ಇಗ್ನೋರ್ ಮಾಡಿ, ಮೈನಸ್ ಹೋಲ್ ಸ್ಕ್ವೇರ್ ಪ್ಲಸ್ ಆಗೋಗುತ್ತೆ. ನೋಡಿ, ಇದು ಸೈನ್ ಎಕ್ಸ್ ಕಾಸ್ ಎಕ್ಸ್ ಫಾರ್ಮುಲಾ ಇಲ್ವಾ, ವಿಚ್ ಇಸ್ ನಥಿಂಗ್ ಬಟ್ ಸೈನ್ 2x ಡಿವೈಡೆಡ್ ಬೈ 2. ಸೈನ್ 2x ಫಾರ್ಮುಲಾ, ಸೈನ್ 2x ಇಸ್ ಈಕ್ವಲ್ ಟು 2 sin x cos x. ಹೌದಾ? ಸೈನ್ ಎಕ್ಸ್ ಕಾಸ್ ಎಕ್ಸ್ ಏನಾಗುತ್ತೆ ಅವಾಗ, ಸರಿ ಅಲ್ವೇನ್ರೋ? ಸೈನ್ 2x ಇಸ್ ಈಕ್ವಲ್ ಟು 2 sin x cos x. ಹಾಗಿದ್ಮೇಲೆ ಸೈನ್ ಎಕ್ಸ್ ಕಾಸ್ ಎಕ್ಸ್ ಮಾತ್ರ ಬೇಕು ನಮಗೆ. ಸೈನ್ ಎಕ್ಸ್ ಕಾಸ್ ಎಕ್ಸ್ ಏನಾಗ್ಬಿಡುತ್ತೆ, ಸೈನ್ 2x ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೈನ್ 2x ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇಲ್ಲಿ ನೋಡಿ, ಇದು ಈ ಫಾರ್ಮಲ್ಲಿ ಇಲ್ವಾ, ಸೈನ್ ಎಕ್ಸ್ ಕಾಸ್ ಎಕ್ಸ್ ಫಾರ್ಮಲ್ಲಿ ಇಲ್ವಾ, ಎಕ್ಸ್ ಜಾಗದಲ್ಲಿ 5π/11 ಇದೆ ಅಷ್ಟೇ. ಅವಾಗ ಇದೇನಾಗುತ್ತೆ, ಸೈನ್ 2x ಅಂದರೆ ಎಕ್ಸ್ ಜಾಗದಲ್ಲಿ π/11 ಇದೆ, ಸಾರಿ 5π/11 ಇದೆ. ಸೊ ಏನಾಗುತ್ತೆ, 2 5π/11 ಅಂದರೆ 2 ಇಂಟು 5 10π/11 ಡಿವೈಡೆಡ್ ಬೈ 2. ಸರಿನಾ? ಇಂಟು ಇಲ್ಲೇನಿದೆ ಡಿನಾಮಿನೇಟ್ರಲ್ಲಿ 16 ಇಂಟು ಸೈನ್, ಬೆಟರ್ ನಿಮಗೆ ಕನ್ಫ್ಯೂಷನ್ನೇ ಬೇಡ ನೋಡಿ, ಇಲ್ಲಿ ಕನ್ಫ್ಯೂಷನ್ ಬೇಡ, ಜಸ್ಟ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡ್ಕೊಂಡ್ಬಿಡ್ತೀನಿ. 2 ಇಂಟು 16 ಆಗುತ್ತೆ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡ್ಕೊಂಡ್ರೆ 2 ಟು ಕ್ಯಾನ್ಸಲ್ ಆದ್ರೆ ಮತ್ತೆ ಸೇಮ್ ಅದೇ ಬರುತ್ತೆ. ಸೊ 2 sin x cos x ಏನು ಇವಾಗ ಸೈನ್ 2x ಅಷ್ಟೇ. 2 sin x cos x ಫಾರ್ಮಲ್ ಇದೆ, ಎಕ್ಸ್ ಜಾಗದಲ್ಲಿ 5π/11 ಇದೆ. ಸೊ ಮೈನಸ್ ಹೋಲ್ ಸ್ಕ್ವೇರ್ ಪ್ಲಸ್ ಆಗುತ್ತೆ. ಸೊ ಸೈನ್ 2x ಅಂದರೆ 2 ಇಂಟು 5π/11 ಅಂದರೆ 10π/11 ಆಗುತ್ತೆ. ಡಿವೈಡೆಡ್ ಬೈ 2 16s 32 ಸೈನ್ π/11 ದಿಸ್ ಹೋಲ್ ಸ್ಕ್ವೇರ್. ಅಗೇನ್ ಸೈನ್ 10π/11 ಏನಿದೆ, ಈ 10π/11 ನಾನು ಪೈ ಮೈನಸ್ π/11 ಅಂತ ಬರಿಬೋದಾ? ನೋಡಿ, ಎಲ್ ಸಿ ಎಮ್ ತೆಗೆದ್ರೆ 11π ಮೈನಸ್ ಪೈ 10π/11 ಬರುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ಸೈನ್ ಆಫ್ 180 ಮೈನಸ್ ಥೀಟಾ ಫಾರ್ಮಲ್ಲಿ ಇಲ್ವಾ, ವಿಚ್ ಇಸ್ ಸೈನ್ ಥೀಟಾ, ದಟ್ ಈಸ್ ಸೈನ್ π/11ಗೆ ಈಕ್ವಲು. therefore sin 10π/11 is nothing but sin π/11. So therefore sin π/11 divided by 32 into sin π/11 this whole square. Cancel ಆಯಿತು ಇವೆರಡು. 1/32 whole square ಎಷ್ಟಾಯಿತು? 1/32 whole square is 1/1024. This is the required answer. Therefore answer is option 3. Okay. Hope you have understood this. Thank you all of you.